Good afternoon to everybody. My name is Jagdevappa, Assistant Professor of Psychology, Government First Grade College, Tiptur, Tumkur district. So in last we have discussed already causes of decay theory. So in decay theory we have discussed main important theories which are briefly discussed, which are decay theory and interference theory. So we are discussing today's session decay theory in detail. So decay theory, its objective is to understand the decay theory. So decay theory, the decay theory is a theory that process that memory fades due to the more process of time. So the decay theory is the theory that process that memory fades due to the mere passage of time. Information is therefore less available for later retrieval as time passes, and memory as well as memory strength wears away. When an individual learns something new, a neurochemical memory test is created. So according to this theory, nonsense information and non-elaborated rehearsal information become forgetting with the process of time through discuss the memory. Memory tests of what we learn yet weaker finally fade away. Test decay theory states that forgetting access occurs as a result of the automatic decay or fading of the memory stress. Stress decay theory focuses on time and the limited duration of short-term memory. This theory suggests short-term memory can only hold information for between 15 to 30 seconds unless it is rehearsal. So ದಿಸ್ ಈಸ್ ದ ಡಿಕೆ ಥಿಯರಿ. ಸೊ ಇದನ್ನು ನಾವು ಕನ್ನಡದಲ್ಲಿ ಹೇಳೋದಾದರೆ ಸ್ಮೃತಿ ಕ್ಷೀಣತಾ ಸಿದ್ಧಾಂತ ಅಂತ ಹೇಳ್ತೀವಿ. ಸೊ ಸ್ಮೃತಿ ಕ್ಷೀಣತಾ ಸಿದ್ಧಾಂತ ಅಂದರೆ ಸವೆಯುವಿಕೆಯ ಸಿದ್ಧಾಂತನೂ ಕೂಡ ಅಂತ ಕರೀತಾರೆ. ಈ ಸಿದ್ಧಾಂತದ ಪ್ರಕಾರ ಆಯಾ ಘಟನೆಗಳಿಗೆ ಸಂಬಂಧಿಸಿದ ಜ್ಞಾಪಕಗಳು ಪುನರಾಭ್ಯಾಸವಿಲ್ಲದಿದ್ದರೆ ಅಥವಾ ವರ್ತನೆಯಲ್ಲಿ ಆಗಾಗ ಕಾಣಿಸಿಕೊಳ್ಳದಿದ್ದರೆ ಕಾಲ ಕಳೆದಂತೆಲ್ಲ ದುರ್ಬಲವಾಗಿ ಅಳಿಸಿ ಹೋಗುತ್ತವೆ ಅಂತ ಈ ಥಿಯರಿ ಹೇಳುತ್ತೆ. ನಂತರ ಅವುಗಳು ನೆನಪಿಗೆ ತಂದುಕೊಳ್ಳಬೇಕಾದರೆ ನಮಗೆ ಬಹಳ ಸ್ವಲ್ಪ ಪ್ರಯಾಸ ಪಡಬೇಕಾಗುತ್ತೆ ಅಂತ ಡಿಕೆ ಥಿಯರಿ ಹೇಳುತ್ತೆ. ಒಂದು ಸಂಗತಿ ಅಥವಾ ವಿಷಯವು ನಮ್ಮಲ್ಲಿ ಚೆನ್ನಾಗಿ ನೆನಪಿನಲ್ಲಿರಬೇಕಾದರೆ ಆ ಸಂಗತಿಯು ನಮ್ಮ ಮೆದುಳಿನ ಸ್ಮೃತಿಜಾಲದಲ್ಲಿ ಚೆನ್ನಾಗಿ ಬೇರೂರಬೇಕು. ಅದಲ್ಲದೆ ಆ ಸಂಗತಿಗಳು ಅಸ್ಪಷ್ಟವಾಗಿ ಮೂಡಿದರೆ ಕಾಲಕ್ರಮದಲ್ಲಿ ಆ ಸ್ಮೃತಿಜಾಲಗಳು ಅಳಿಸಿ ಹೋಗುತ್ತವೆ. ಆಗ ನಮ್ಮಲ್ಲಿ ಆ ಸಂಗತಿಗಳಿಗೆ ಸಂಬಂಧಿಸಿದಂತೆ ವಿಸ್ಮೃತಿ ಉಂಟಾಗುತ್ತದೆ. ಅಂದರೆ ಇಲ್ಲಿ ನಮಗೆ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು ಅಂದಾಗ ನಮ್ಮಲ್ಲಿ ಏನಾಗಿರಬೇಕು, ನಮ್ಮ ಸ್ಮೃತಿ ಮೆಮೊರಿ ಸ್ಟ್ರೆಸ್ ಏನಿದೆ ಅಲ್ಲಿ ನಾವು ಚೆನ್ನಾಗಿ ಬೇರೂರಿರಬೇಕು. ಇಲ್ಲವಾದಾಗ ಅದು ಏನಾಗುತ್ತೆ ಅಂದರೆ ನಮಗೆ ಆ ಸ್ಮೃತಿಯಿಂದ ಅಳಿಸಿ ಹೋಗುತ್ತೆ ಅಂತ ಹೇಳ್ಬೋದು. ಒಂದು ವಿಷಯವನ್ನು ಕಲಿಯುವಾಗ ಅದನ್ನು ಅರ್ಥ ಮಾಡಿಕೊಳ್ಳದೆ ಯಾಂತ್ರಿಕವಾಗಿ ಕಲಿಯುವುದರಿಂದಲೂ ಅದು ಸ್ಮೃತಿಜಾಲದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಇದರಿಂದಲೂ ಕೂಡ ಸ್ಮೃತಿ ನಮಗೆ ಜ್ಞಾಪಕ ಶಕ್ತಿ ಅಥವಾ ನೆನಪಿರೋದಿಲ್ಲ. ಇದರಿಂದ ಕೂಡ ನಮಗೆ ವಿಸ್ಮೃತಿ ಮರೆವು ಉಂಟಾಗುತ್ತದೆ ಅಂತ ಹೇಳ್ಬೋದು. ಹಾಗೆಯೇ ಒಂದು ವಿಷಯವನ್ನು ಕಲಿಯುವಾಗ ಅದರಲ್ಲಿ ಆಸಕ್ತಿ ಮತ್ತು ಅವಧಾನದ ಕೊರತೆಯಾದರೂ ಆ ವಿಷಯವು ಸ್ಮೃತಿಜಾಲದಲ್ಲಿ ಉಳಿಯದೆ ಕಲಿಕೆ ಮತ್ತು ಸಮಯವು ಎರಡು ವ್ಯರ್ಥವಾಗಿ ವಿಸ್ಮೃತಿ ಉಂಟಾಗುತ್ತದೆ. ಅಂದರೆ ನಮ್ಮಲ್ಲಿ ಆಸಕ್ತಿನೂ ಇಲ್ಲ, ಅವಧಾನ ಇಲ್ಲ, ನಮಗೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಅಟೆನ್ಷನ್ ಇಲ್ಲ ಅದರ ಕಡೆ ಅಂದಾಗ ಏನಾಗುತ್ತೆ, ಆ ಸ್ಮೃತಿಜಾಲದಲ್ಲಿ ಆ ಒಂದು ವಿಷಯ ಅಥವಾ ಆ ಒಂದು ಘಟನೆ ಇರೋದಿಲ್ಲ. ಹಾಗಾಗಿ ಅದರಿಂದ ಏನಾಗುತ್ತೆ, ಅಲ್ಲಿ ಸಮಯನೂ ವ್ಯರ್ಥ ಆಗುತ್ತೆ, ನಮಗೆ ಮತ್ತೆ ವಿಸ್ಮೃತಿನೂ ಉಂಟಾಗುತ್ತೆ ಅಂತ ಹೇಳಬಹುದು. ಕಲಿಕೆಗೂ ವಿಸ್ಮೃತಿಗೂ ನಿಕಟವಾದ ಸಂಬಂಧವಿದೆ. ಕೆಲವು ಅಧ್ಯಯನಗಳ ಪ್ರಕಾರ ನಾವು ಒಮ್ಮೆ ಕಲಿತದ್ದು ಮೆದುಳಿನಲ್ಲಿ ಚೆನ್ನಾಗಿ ಬೇರೂರಬೇಕಾದರೆ ಜೈವ ರಾಸಾಯನಿಕ ಕ್ರಿಯೆಗಳು, ಚಯಾಪಚಯ ಕ್ರಿಯೆಗಳು ಕಾರಣವಾಗಿದ್ದು ಅವುಗಳು ಸ್ಮೃತಿಜಾಲದ ಮೇಲೆ ಸದಾ ಪರಿಣಾಮಕಾರಿಯಾಗಿರುತ್ತವೆ. ಆದುದರಿಂದ ನಾವು ತೆಗೆದುಕೊಳ್ಳುವ ಆಹಾರ,
ಪ್ರತ್ಯಾವರಣ, ಮನಸ್ಸಿನ ಸ್ವಚ್ಛತೆ ಇವೆಲ್ಲವೂ ಆರೋಗ್ಯಕರವಾಗಿರಬೇಕು. ಇಲ್ಲದಿದ್ದರೆ ಬಹಳ ಬೇಗ ಮನಸ್ಸು ದುರ್ಬಲಗೊಂಡು ಆಯಾಸಗೊಂಡು ಸ್ಮೃತಿ ಕ್ಷೀಣಿಸುತ್ತದೆ. ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ ಸ್ಮೃತಿ ಕ್ಷೀಣತಾ ಸಿದ್ಧಾಂತ, ಅಂದರೆ ಡಿ ಕೆ ಥೇರಿ ಅಂತ ಕರಿತೀವಿ ಅಂಥೇಳಿ ಡಿ ಕೆ ಥೇರಿಯವರು ಹೇಳ್ತಾರೆ. ಒಟ್ಟಾರೆ ಹೇಳಬೇಕಾದ್ರೆ ಕಲಿಕೆಗೂ ಮತ್ತು ಇದಕ್ಕೂ ಬಹಳ ಅನ್ಯೋನ್ಯ ಸಂಬಂಧವಿದೆ, ಹತ್ತಿರದ ಸಂಬಂಧವಿದೆ. ಹಾಗಾಗಿ ಈ ಕಲಿಕೆಯಾಗಬೇಕಾದ್ರೆ ನಾವು ತಾಂತ್ರಿಕವಾಗಿ ಕಲಿಬಾರ್ದು, ಅದನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಚೆನ್ನಾಗಿ ಒಟ್ಟಾರೆ ಸಮಗ್ರವಾಗಿ ಗ್ರಹಿಸಿಕೊಂಡು ಕಲಿತಾಗ ಅದು ನೆನಪಿನಲ್ಲಿರುತ್ತೆ. ಇಲ್ಲದೇ ಇದ್ದಾಗ ಅದೇನಾಗುತ್ತೆ ಅಂತಂದರೆ ಸ್ಮೃತಿ ಜಾಲದಲ್ಲಿ ನಶಿಸಿ ಹೋಗುತ್ತದೆ ಅಂತ ಹೇಳ್ಬೋದು. ನಮಗೆ ಅವಧಾನದ ಕೊರತೆ ಇದ್ದಾಗ, ನಮಗೆ ಆಸಕ್ತಿಯ ಕೊರತೆ ಇದ್ದಾಗ ಆ ವಿಷಯ ಆ ಘಟನೆ ಏನಾಗಿರುತ್ತೆ ಅಂತಂದರೆ ನಮ್ಮ ಸ್ಮೃತಿಯಲ್ಲಿ ಬೇರೂರಿರುವುದಿಲ್ಲ. ಆದ್ದರಿಂದ ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ ಅಂದರೆ ನಮಗೆ ವಿಸ್ಮೃತಿ ಉಂಟಾಗುತ್ತದೆ ಅಂತ ಡಿ ಕೆ ಥೇರಿಯವರ ಪ್ರಕಾರ ಹೇಳೋದು. ಹೀಗಾಗಿ ನಾವು ತೆಗೆದುಕೊಳ್ಳೋ ಆಹಾರ ಆಗಿರ್ಬೋದು, ನಾವು ವಾಸಿಸುವ ವಾತಾವರಣವಾಗಿರ್ಬೋದು, ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು, ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆಯಾಗಿರಬೇಕು. ಇವೆಲ್ಲವೂ ಕೂಡ ಆಹಾರ ತೆಗೆದುಕೊಳ್ಳೋದು ಆಗಿರಬಹುದು, ಅಂತ ಅದು ಕೆಟ್ಟದಾದಂಥ ವಾತಾವರಣ ಅನಾರೋಗ್ಯಕರವಾದಂಥ ವಾತಾವರಣ ಆಗಿರ್ಬೋದು. ನಮ್ಮ ಮನಸ್ಸು ಸ್ವಚ್ಛ ಇಲ್ಲದ ಇದ್ದಾಗ, ಸ್ಪಷ್ಟತೆ ಇಲ್ಲದಿದ್ದಾಗ ಈ ಎಲ್ಲ ಕಾರಣದಿಂದ ನಮಗೆ ಏನಾಗುತ್ತೆ ಅಂತಂದರೆ ಮರಿವು ಉಂಟಾಗುತ್ತೆ ಅಥವಾ ವಿಸ್ಮೃತಿಗೆ ಕಾರಣರಾಗ್ತೀವಿ ಅಂಥೇಳಿ ಈ ಸ್ಮೃತಿ ಕ್ಷೀಣತಾ ಸಿದ್ಧಾಂತ ಹೇಳುತ್ತೆ ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿಗೆ ಇವತ್ತಿನ ಒಂದು ಸೆಷನ್ನನ್ನು ಮುಗಿಸೋಣ. ಮುಂದಿನ ಸೆಷನ್ನಲ್ಲಿ ನಾವು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಸವಿಸ್ತರವಾಗಿ ಚರ್ಚಿಸೋಣ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಅಧಿವೇಶನ ಅಥವಾ ಈ ಒಂದು ಸೆಷನ್ನನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.